ಹಾಯ್ ಫ್ರೆಂಡ್ಸ್, ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯಾರ ಹತ್ರ ಒಂದು ಕೃಷಿ ಭೂಮಿ ಇರೋದಿಲ್ಲ ಅಂಥವ್ರಿಗೆ ಈ ಒಂದು ಕೃಷಿ ಭೂಮಿನ ಪಡ್ಕೊಳ್ಳೋಕ್ಕೋಸ್ಕರ ಒಂದು ಭೂ ಒಡೆತನ ಯೋಜನೆ ಎನ್ನುವಂಥ ಒಂದು ಸ್ಕೀಮ್ನ ತಂದಿರುವಂಥದ್ದು. ಈ ಒಂದು ಸ್ಕೀಮಲ್ಲಿ ನಿಮಗೆ 20 ರಿಂದ 25 ಲಕ್ಷದಷ್ಟು ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇರುವಂಥದ್ದು. ಅದರಲ್ಲಿ ನಿಮಗೆ 50% ಸಬ್ಸಿಡಿ ಸಿಗ್ತಾ ಇರುವಂಥದ್ದು. ಇದು ಯಾರೆಲ್ಲ ನೀವು ಪಡ್ಕೋಬೋದಾಗಿರುತ್ತೆ, ಹೇಗೆ ಅರ್ಜಿ ಹಾಕಬೇಕು, ಎಲ್ಲಿ ಅರ್ಜಿ ಹಾಕಬೇಕು, ಯಾವ್ಯಾವೆಲ್ಲ ದಾಖಲಾತಿ ಇರಬೇಕು ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಂಡು ಹೋಗ್ತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಕೋಬಹುದು, ಈ ಒಂದು ಸ್ಕೀಮ್ ಬಂದು ನಿಮಗೆ ಭೂ ಒಡೆತನ ಸ್ಕೀಮ್ ಅಂತ, ಈ ಒಂದು ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಈ ಒಂದು ಭೂ ಒಡೆತನ ಯೋಜನೆ ಅಂದರೆ ಪರ್ಚೇಸ್ಡ್ ಲ್ಯಾಂಡ್ ಪರ್ಚೇಸ್ ಅಂತಾನೆ ಒಂದು ಸ್ಕೀಮ್ ಕಡೆಯಿಂದ ಬಿಡ್ತಾ ಇರುವಂಥದ್ದು. ಇದು ಎಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಮೊದಲನೇದಾಗಿ ಸೇವಾ ಸಿಂಧು ಒಂದು ಪೋರ್ಟಲ್ ಏನಿದೆ, ಈ ಒಂದು ಸೇವಾ ಸಿಂಧು ಪೋರ್ಟಲ್ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ. ಯಾವ ರೀತಿ ಅದನ್ನ ಅರ್ಜಿ ಸಲ್ಲಿಸೋದು, ಯಾವ ಒಂದು ಸ್ಕೀಮ್ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಫಸ್ಟ್ ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ. ಮೊದಲನೇದಾಗಿ ಬಂದು ನಿಮಗೆ ಸೋಷಿಯಲ್ ವೆಲ್ಫೇರ್ ಅಂತ ಏನಿದೆ, ಸೋಷಿಯಲ್ ವೆಲ್ಫೇರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಷ್ಟು ತರವಾದಂಥ ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ನೋಡ್ಕೋಬಹುದು ನಿಮಗೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಏನು ಕಾಣ್ತಾ ಇದೆ. ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಲ್ಲಿ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬಹುದಾಗಿರುತ್ತೆ. ನಾನು ಒಂದ್ಸಲ ಲಾಗಿನ್ ಮಾಡಿ ತೋರಿಸ್ತೀನಿ. ನೋಡ್ಕೊಳ್ಳಿ ಬೇಕಾದ್ರೆ ಅದರಲ್ಲಿ ಈ ತರ ಲಾಗಿನ್ ಮಾಡೋದು ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ ಇಲಾಖೆಯ ಒಂದು ಇಲಾಖೆ ಕಡೆಯಿಂದ ನಿಮಗೆ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಏನಿದೆ, ಭೂ ಒಡೆತನ ಯೋಜನೆ ಅಂತ, ಈ ಒಂದು ಭೂ ಒಡೆತನ ಯೋಜನೆನ ನೀವು ಈ ಒಂದು ಪೋರ್ಟಲ್ ಅಲ್ಲಿ ನೀವು ಅರ್ಜಿನ ಹಾಕಬಹುದಾಗಿರುತ್ತೆ. ಇದು ಬಂದು ನಿಮಗೆ ಗ್ರಾಮವನ್ನು, ಕರ್ನಾಟಕವನ್ನು ಮತ್ತೆ ನೀವು ಎಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಅರ್ಜಿನ ಹಾಕಬಹುದು. ಈ 3 ಕಡೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಅರ್ಜಿ ಸಲ್ಲಿಸುವಂತವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರು, ನಾವು ನಿಮಗೆ ಅರ್ಜಿನ ಸಲ್ಲಿಸ್ಕೊಳ್ತೀವಿ. ನೋಡ್ಕೋಬಹುದು, ಇದು ಫಿನಾನ್ಷಿಯಲ್ ಇಯರ್ 2024-25 ಅಂತ. ಸೊ ಕೆಲವರೆಲ್ಲ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಈ ತರ ಸ್ಕೀಮ್ಗಳೆಲ್ಲ ಇದೆಯಾ ಇಲ್ವಾ, ಇಲ್ಲ ಸುಮ್ಮನೆ ಫೇಕ್ ಆಗಿ ಏನಾರು ಆಗ್ತಾರಾ ಅಂತ. ಖಂಡಿತವಾಗ್ಲಿ ಈ ತರ ಎಲ್ಲ ಸ್ಕೀಮ್ಸ್ಗಳು ಸಹ ಇರುವಂತದ್ದು. ಈ ಸ್ಕೀಮ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅನ್ನೋದು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ಕೋಬಹುದು, ಇಲ್ಲಿ ನಿಮಗೆ ಒಂದು ಇದರಲ್ಲಿ ಇನ್ನೊಂದು ಪೋಸ್ಟರ್ ತೋರಿಸ್ತೀನಿ. ನೋಡ್ಕೊಳ್ಳಿ. ಸೊ ಈ ಒಂದು ಪೋಸ್ಟರ್ ಅಲ್ಲಿ ನಾನು ನಿಮ್ಗೆ ಒಂದು 5 ತರವಾದಂತ ಒಂದು ಸ್ಕೀಮ್ಗಳಿರುವಂಥದ್ದು. ಸೊ ನಿಮಗೆ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಸಪ್ರೇಟ್ ವಿಡಿಯೋನೇ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡ್ಕೋಬಹುದು, ನಿಮಗೆ ಮೊದಲನೇದಾಗಿ ನಿಮಗೆ ಭೂ ಒಡೆತನ ಯೋಜನೆ ಎನ್ನುವಂಥದ್ದು ನಾ ಸ್ಕೀಮ್ ಬಗ್ಗೆ ಹೇಳ್ದಂಗೆ ನಿಮಗೆ ಈ ಒಂದು ಸ್ಕೀಮು ಯಾರೆಲ್ಲ ಅರ್ಜಿನ ಸಲ್ಲಿಸ್ಕೋಬೇಕು ಅಂತಾರೆ, ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ. ನೋಡ್ಕೋಬಹುದು, ಯಾರ ಹತ್ರ, ಯಾವ ಮಹಿಳೆಯರ ಹತ್ರ ಈ ಒಂದು ಭೂಮಿ ಇರೋದಿಲ್ಲ ಅಂತ ಕೃಷಿ ಭೂಮಿನ ನೀವು ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಈ ಒಂದು ಸ್ಕೀಮ್ನ ಬಿಟ್ಟಿರುವಂಥದ್ದು. ಇದಕ್ಕೆ ನಿಮಗೆ ಘಟಕ ವೆಚ್ಚ ಅಂತ 25 ಲಕ್ಷದಿಂದ ಅಂದರೆ 20-25 ಲಕ್ಷ ತನಕ ನಿಮಗೆ ಈ ಒಂದು ಲೋನ್ನ ನೀಡ್ತಾ ಇರುವಂಥದ್ದು. ಇದರಲ್ಲಿ ನಿಮಗೆ 50% ಅಷ್ಟು ಸಬ್ಸಿಡಿನೇ ಸಿಗ್ತಾ ಇರುವಂಥದ್ದು. ನೋಡ್ಕೋಬಹುದು, ನಿಮಗೆ 20 ಲಕ್ಷ ಲೋನ್ ತಗೊಂಡ್ರೆ ನಿಮಗೆ 10 ಲಕ್ಷದಷ್ಟು ಲೋನ್ ಸಿಕ್ಕಿ ಇನ್ನು 10 ಲಕ್ಷದಷ್ಟು ಸಬ್ಸಿಡಿ ಇದೆ. ಇಲ್ಲ 25 ಲಕ್ಷ ಲೋನ್ ಏನೋ ತಗೋತು ಅಂದ್ರೆ 12.5 ಲಕ್ಷ ಸಬ್ಸಿಡಿ, 12 ವರ್ಷ ನೀವು ಕಟ್ಟಬೇಕಾಗತ್ತೆ. ಅಂದ್ರೆ ಸಹಾಯಧನ 50% ಸಿಗ್ತಾ ಇರುವಂಥದ್ದು. ಇದಕ್ಕೆ ನಿಮಗೆ ಶೇಕಡ 6% ಏನಿದೆ, ಈ ಒಂದು 6% ನಿಮಗೆ ಬಡ್ಡಿ ದರ ವಾರ್ಷಿಕವಾಗಿ ನಿಮಗೆ 6% ಒಂದು ಬಡ್ಡಿ ನೀಡ್ತಾರೆ. ಒಂದು 50 ಪೈಸಾ ನಿಮಗೆ ಬಡ್ಡಿ ತರ ಆಗ್ತಾ ಇದೆ. ಸೊ ಬಡ್ಡಿನ ನೀವು ಹಾಕೊಂಡು ನೀವು ಯಾವ ರೀತಿ ಆ ಒಂದು 50% ಏನಿದೆ ಆ 50%ಗೆ ಈ ಒಂದು ಯೋಜನೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಅಪ್ಲಿಕೇಶನ್ ಹಾಕೋಬಹುದಾಗಿರುತ್ತೆ. ಇದಕ್ಕೆ ನಿಮ್ಗೆ ಏನೇನೆಲ್ಲ ಕ್ರೈಟೀರಿಯಾ ಇರಬೇಕು ಮತ್ತೆ ಯಾವಾಗೆಲ್ಲ ಇರುತ್ತೆ ಅಂತ ನೋಡ್ಕೋಬಹುದು. ನೀವು ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಗೆ ಕೊನೆಯ ದಿನಾಂಕ ಬಂದು 10-10-2024 ಏನಿದೆ. ಸೊ ನಿಮ್ಗೆ ಇವತ್ತಿಂದ ಅರ್ಜಿ ಸ್ಟಾರ್ಟ್ ಆಗ್ತಾ ಇರುವಂತದ್ದು. ಸ್ಟಾರ್ಟ್ ಆಗಿರುವಂತದ್ರಿಂದ ನಿಮ್ಗೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕು ತನಕ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಸೊ ನಾನು ನಿಮ್ಗೆ ಲಾಸ್ಟ್ ಟೈಮ್ ಒಂದ್ಸಲಿ ಒಂದು ವಿಡಿಯೋ ಮಾಡಿದ್ದೆ, ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ 2023ರಲ್ಲಿ. ಆ ಒಂದು 2023-24ನೇ ಸಾಲಲ್ಲಿ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಿರ್ತಾರೆ ಮತ್ತೆ ಅವರು ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಯಾರೆಲ್ಲ ಅರ್ಜಿನ ಸಲ್ಲಿಸಿಲ್ಲ ಅಂಥವ್ರು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಮೊದಲೇ ಒಂದು ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರು ಅಂತ ಏನಿದೆ, ಈ ಒಂದು 3 ಕೇಂದ್ರಗಳಲ್ಲಿ ಮಾತ್ರ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ. ಮತ್ತೆ ಯಾರೆಲ್ಲ ಈ ಒಂದು ನಿಗಮಕ್ಕೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ, ಒಂದು ಡಾಕ್ಟರ್ BR ಅಂಬೇಡ್ಕರ್ ನಿಗಮ ಏನಿದೆ, ಈ ಒಂದು ನಿಗಮದವರು ಅರ್ಜಿನ ಸಲ್ಲಿಸ್ಕೋಬಹುದು. ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಏನಿದೆ, ಈ ಒಂದು ಅಭಿವೃದ್ಧಿ ನಿಗಮದವರು ಸಹ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದು. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ,
ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಏನಿದೆ, ಈ ಒಂದು 6 ಸಮುದಾಯಗಳು ಏನಿದೆ, ಈ ಒಂದು ಸಮುದಾಯಗಳು ನಿಗಮದಿಂದ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ. ಇಷ್ಟು ಇರುವಂತವ್ರಿಗೆ ಮಾತ್ರ ಅವಕಾಶ ಇರುವಂಥದ್ದು, ಅದರಲ್ಲೂ ಮಹಿಳೆಯರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಇದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ವಾಸ ದೃಢೀಕರಣ ಪತ್ರ ಇರಬೇಕಾಗತ್ತೆ, ನಿಮ್ಮ ಹತ್ರ ಎಲ್ಲಿ ವಾಸ ಇದ್ದೀರಾ ಅಂತ. ಅದಾದ್ಮೇಲೆ ನಿಮ್ಮ ಹತ್ರ ಒಂದು ಇನ್ಕಮ್ಮು ಕ್ಯಾಸ್ಟ್ ಇರಬೇಕಾಗತ್ತೆ, ಒಂದು ಫೋನ್ ನಂಬರ್ ಇರಬೇಕಾಗತ್ತೆ. ಅದಾದ್ಮೇಲೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕಾಗತ್ತೆ. ನೀವು ಎಲ್ಲಿ ವಾಸ ಮಾಡ್ತೀವಿ ನಿಮ್ಮ ಹತ್ರ ಒಂದು ಸೆಲ್ಫ್ ಡಿಕ್ಲರೇಷನ್ ಪತ್ರ, ಅಂದ್ರೆ ನಮ್ಮ ಹತ್ರ ಭೂಮಿ ಇಲ್ಲ ಅನ್ನೋದಕ್ಕೆ ಒಂದು ಸೆಲ್ಫ್ ಡಿಕ್ಲರೇಷನ್ ಪತ್ರ ಇದು ಮಾಡ್ಕೋಬೇಕಾಗತ್ತೆ. ಈ ಒಂದು ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೊಂಡು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ. ಇದಕ್ಕೆ ನಾವು ಸಹ ನಿಮ್ಗೆ ಅರ್ಜಿಗಳನ್ನ ಸಲ್ಲಿಸಿ ಕೊಡ್ತೀವಿ. ಸೊ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಚಾನಲ್ ಏನಿದೆ ಚಾನಲ್ ವಿಸಿಟ್ ಮಾಡಿ. ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಆ ಗ್ರೂಪ್ ಜಾಯ್ನ್ ಆಗಿ ನೀವು ನಿಮ್ಮ ಡೌಟ್ಸ್ಗಳು ಏನೇ ಇದ್ರು ಕೇಳ್ಕೋಬಹುದು, ಕಮೆಂಟ್ ಮಾಡ್ಬೋದು. ಕಮೆಂಟ್ನಲ್ಲೂ ಸಹ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೇ ರೀತಿ ನಿಮ್ಗೆ ಇನ್ನೂ 4 ರೀತಿಯಾದಂಥ ಒಂದು ಹೊಸ ಸ್ಕೀಮ್ಗಳಿದೆ. ಆ ಸ್ಕೀಮು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾಕೆಂದ್ರೆ ವಿಡಿಯೋ ಲೆಂತಿ ಆಗ್ತಾ ಇರೋದ್ರಿಂದ ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಯಾವ್ಯಾವ್ದಿದೆ ಅದನ್ನ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸುವಂಥವ್ರಿಗೆ ಸೊ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.